ಹಾಯ್ ಎವ್ರಿವನ್. ಸೊ ಇವತ್ತು ಯಾವ ವ್ಲಾಗ್ ಇವತ್ತು ಅಂದರೆ ನಿನ್ನೆ ಯಾವ ವ್ಲಾಗು ಹಾಕೋಕ್ಕಾಗಲಿಲ್ಲ ಬಿಕಾಸ್ ಸಿಂಪಲ್ ಎಟ್ ಸ್ಕೇರಿ ಎಕ್ಸ್ಪೀರಿಯನ್ಸ್. ನನಗೆ ನಿನ್ನೆ ಫುಡ್ ಅಲರ್ಜಿ ಆಗೋಗಿತ್ತು. ನಾವು ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್, ನೋ ಪ್ರಾಬ್ಲಮ್. ಅದು ಒಂದು 4-5 ಅವರ್ಸ್ಗೆಲ್ಲ ಕ್ಯೂರ್ ಆಯಿತು. ನಿನ್ನೆ ವಿ ಹ್ಯಾಡ್ ಬಾಟ್ ಮಟನ್. ನಾನು ಯೂಶ್ವಲಿ ಮಟನ್ ತಿನ್ನಲ್ಲ, ಬಟ್ ಐ ಡಿಂಟ್ ಹ್ಯಾಡ್ ಎನಿ ಅಲರ್ಜಿಕ್ ಫಾರ್ ದಟ್ ಫುಡ್ ಬಿಫೋರ್. ಸೊ ಯಾವತ್ತೂ ಏನು ಅಲರ್ಜಿಕ್ ಆಗಿರಲಿಲ್ಲ ಅಂತ ಫ್ಯೂ ಪೀಸಸ್ ಐ ಏಟ್. ತಿಂದು 2 ಅವರ್ಸ್ಗೆ ಫುಲ್ ಬಾಡಿ ರೆಡ್ ರ್ಯಾಷಸ್ ವಿತ್ ಸ್ಲೈಟ್ ಟೆಂಪ್ರೇಚರ್ ಡ್ಯೂ ಟು ಹೈಪರ್ ಸೆನ್ಸಿಟಿವಿಟಿ. ತುಂಬ ಅಂದರೆ ತುಂಬ ರ್ಯಾಷಸ್ ಆಗೋಯಿತು ಬಾಡಿ ಫುಲ್ಲು. ನೋಡಿ ಕೈಯಲ್ಲೆಲ್ಲ ಆಗಿತ್ತು, ಬಟ್ ನೌ ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಹೋಗಿ ಇಮಿಡಿಯೇಟಾಗಿ ಇಂಜೆಕ್ಷನ್ಸ್ ಎಲ್ಲ ಹಾಕಿಸ್ಕೊಂಡು 2 ಇಂಜೆಕ್ಷನ್ಸು ಪ್ಲಸ್ ಟ್ಯಾಬ್ಲೆಟ್ಸ್ ಕೊಟ್ಟರು. ಇಮಿಡಿಯೇಟಾಗಿ ಕಡಿಮೆ ಆಯಿತು. ಸೊ ಆಲ್ ಆಫ್ ಅ ಸಡನ್ ವಾಟ್ ಡಿಡ್ ಇಟ್ ಹ್ಯಾಪೆಂಡ್ ಅನಿಸ್ತು. ಬಟ್ ಫೈನ್, ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್. ಸೊ ಇವತ್ತೂ ಐ ವಾಸ್ ಫೀಲಿಂಗ್ ವೆರಿ ಟಯರ್ಡ್. ನನ್ನ ಮೊನ್ನೆಲ್ಲ ಅದು ತುಂಬ ಹಿಚ್ಚಿಂಗ್ ಇರೋದ್ರಿಂದ, ತುಂಬ ರೆಡ್ನೆಸ್ ಬರ್ನಿಂಗ್ ಸೆನ್ಸೇಷನ್ ಇರೋದ್ರಿಂದ ಐ ಕುಡಂಟ್ ಸ್ಲೀಪ್ ಪ್ರಾಪರ್ಲಿ. ಐ ವಾಸ್ ಫೀಲಿಂಗ್ ವೆರಿ ಟಯರ್ಡ್. ಮಾರನೇ ದಿನ ಎದ್ದ ತಕ್ಷಣ ಸುಸ್ತಾಗೋದು ಆ ಥರ ಫೀಲ್ ಆಗ್ತಾಯಿತ್ತು. ಬಟ್ ನೌ ಐ ಆಮ್ ಓಕೆ. ಸ್ಟಿಲ್ ಹೈಪರ್ ಸೆನ್ಸಿಟಿವಿಟಿ ಅಂದರೆ ಬಾಡಿ ಫುಲ್ ರಿಯಾಕ್ಷನ್ ಆಗೋಗಿರುತ್ತೆ. ಸೊ ದಟ್ ಟು ಅಗೇನ್ಸ್ಟ್ ದ ಫುಡ್ ಅಂದರೆ ಇಟ್ ರಿಕ್ವೈರ್ಸ್ ಟೈಮ್ ಟು ರಿಕವರ್. ಬಟ್ ಐ ಆಮ್ ಫೀಲಿಂಗ್ ಬೆಟರ್ ನೌ ಬೈ ಗಾಡ್ಸ್ ಗ್ರೇಸ್. ಸೊ ಅದಕ್ಕೆ ಯಾವ ವ್ಲಾಗಿಂಗು ಮಾಡೋಕ್ಕಾಗಲ್ಲ. ಸುಮ್ಮನೆ ರೂಮಲ್ಲೇ ಇದ್ದೆ. ಪಾಪ ನನ್ನ ಮಗಳು ಹಸ್ಬೆಂಡು ಎಲ್ಲ ಚಿಕ್ಕವಳನ್ನ ನೋಡ್ಕೋತಾ ಇದ್ದರು. ಹಾಗೆ ಎಲ್ಲ ಮ್ಯಾನೇಜ್ ಮಾಡ್ಕೊಂಡ್ವಿ. ಇಟ್ ವೆಂಟ್ ಆನ್ ಸ್ಮೂತ್ಲಿ. ಸೊ ಯು ನೆವರ್ ನೋ ಯಾವಾಗೊಂದು ಫುಡ್ ಅಲರ್ಜಿಕ್ ಆಗೋದು. ಐ ಹ್ಯಾಡ್ ನೆವರ್ ಹ್ಯಾಡ್ ದಿಸ್ ಪ್ರಾಬ್ಲಮ್. ನನಗೆ ಫುಡ್ ಅಲರ್ಜಿ ಅನ್ನೋ ಕಾನ್ಸೆಪ್ಟೇ ನನ್ನ ಲೈಫಲ್ಲಿ ಇರಲಿಲ್ಲ. ಬಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ಇಟ್ ಹ್ಯಾಡ್ ಹ್ಯಾಪನ್ ಟು ಮೀ. ಓಕೆ, ಫ್ರಮ್ ನೆಕ್ಸ್ಟ್ ಟೈಮ್ ಐ ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಫುಡ್ಸ್. ಆ್ಯಕ್ಚುಲಿ ತುಂಬ ದಿನವೇ ಆಗಿತ್ತು. ಮೇ ಬಿ ಬಿಕಾಸ್ ಆಫ್ ದ್ಯಾಟ್ ಇಚ್ಚಿಂಗ್ ಪ್ರಾಬ್ಲಮ್ ಅಲರ್ಜಿಕ್ ಆಯಿತು ಅನಿಸುತ್ತೆ. ಟುಡೇ ಐ ಆಮ್ ಫೀಲಿಂಗ್ ಬೆಟರ್. ಬೆಂಡೆಕಾಯಿ ಸಾರು ಮಾಡಿದ್ದೆ, ಬೆಂಡೆಕಾಯಿ ಮಸಾಲ ಕರಿ. ಅದು ಕ್ಲಿಪ್ಪಿಂಗ್ಸ್ನ ನಿಮಗೋಸ್ಕರ ಆ್ಯಡ್ ಮಾಡ್ತೀನಿ, ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಬೆಂಡೆಕಾಯಿ ಸ್ವಲ್ಪನೇ ಇತ್ತು, ಮೇ ಬಿ ಅರೌಂಡ್ 6 to 7. ಅದು ರೆಸಿಪಿ ಮಾಡೋಣ, ತೋರಿಸೋಣ ನಿಮಗೆ ಅಂತ ತೋರಿಸ್ದೆ. ತುಂಬಾ ಚೆನ್ನಾಗಾಗಿತ್ತು. ಐ ಆಮ್ ಡ್ಯಾಮ್ ಶೋರ್ 100% ನಿಮಗೆ ಇಷ್ಟ ಆಗೇ ಆಗುತ್ತೆ. ಒಂದು ಹೊತ್ತಿಗೆ ಏನು ಬೇಳೆ ಹಾಕೋದು, ಬೇಳೆ ಕರೀಸ್ ಏನು ಮಾಡೋದು ಅಂತ ಐ ಹ್ಯಾಡ್ ಟ್ರೈಡ್ ದ್ಯಾಟ್. ಸ್ವಲ್ಪ ಕ್ವಾಂಟಿಟಿನೆಲ್ಲ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಯು ಪ್ಲೀಸ್ ಟ್ರೈ ಇಟ್ ಔಟ್. ಯು ವಿಲ್ ನಾಟ್ ಫೀಲ್ ಡಿಸಪಾಯಿಂಟೆಡ್. ಯು ವಿಲ್ ಫೀಲ್ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್ ಅಬೌಟ್ ದ ಕರಿ. ಸೊ ಒಂದು ದಿನ ಮನೆ ಲೇಡೀಸ್ ಹುಷಾರಾಗಲ್ಲ ಅಂದರೆ ಮನೆ ಫುಲ್ಲು ಫಸಾರ್ಡಾಗಿ ಹೋಗುತ್ತೆ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಾವು ಎಷ್ಟು ಕೇರ್ ತೊಗೊಂಡ್ರು ನಮ್ಮ ಬಗ್ಗೆ ನೋಡಿ ಎಷ್ಟು ಕೇರ್ ತೊಗೋತಾ ಇರ್ತೀನಿ ನಾನು. ಆದರೂ ಆಲ್ ಆಫ್ ಅ ಸಡನ್ ಏನೋ ಒಂದಾಗೋಗುತ್ತೆ. ಬಟ್ ಓಕೆ, ಅದು ಗೊತ್ತಾಗುತ್ತೆ ನಮಗೆ. ಒಂದಿನ ನಾವು ಹೆಲ್ತ್ ಸ್ವಲ್ಪ ಏನೋ ಅಪ್ಸೆಟ್ ಆಯಿತು, ಏನೋ ಒಂದು ಮಾಡೋಕ್ಕಾಗಲಿಲ್ಲ ಕೆಲಸ ಅಂದರೆ ಮನೆಯೆಲ್ಲ ಅಲ್ಲಿ ಇಲ್ಲಿ ಸಾರ್ಟೆಡ್ ಆಗಿರಲ್ಲ. ಸೊ ನೀವು ಆದಷ್ಟು ಕೇರ್ ತೊಗೊಳ್ಳಿ. ನಾವು ನಿಜವಾಗ್ಲೂ ಗೊತ್ತಾ, ಹೆಣ್ಮಕ್ಳು ಮನೆಯಲ್ಲಿ ತುಂಬ ಕೇರ್ ತೊಗೊಂಡು ಅವರು ಗಟ್ಟಿಮುಟ್ಟಾಗಿದ್ರೇ ಮನೆ ಅನ್ನೋದು ಕರೆಕ್ಟಾಗಿ ನಡೆಯುತ್ತೆ. ಇಟ್ಸ್ ಅ ಟ್ರೂ ದ್ಯಾಟ್. ಸೊ ಚೆನ್ನಾಗಿ ಕೇರ್ ತೊಗೊಳ್ಳಿ. ನಾನು ಹೇಳೋಂಗೆ ಟೈಮ್ ಸರಿಗೆ ತಿನ್ನಿ, ಹುಷಾರಾಗಿರಿ, ಬಿಸಿನೀರೇ ಕುಡೀರಿ. ನಿಜವಾಗ್ಲೂ ಈ ಟೈಮಲ್ಲಂತೂ ಈ ವೆದರ್ಗೆ ಆಗ್ತಾ ಇರೋ ಚೇಂಜಸ್ಗೆ ನಾನಂತೂ ಕಂಪ್ಲೀಟಾಗಿ ತಣ್ಣೀರು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ಬಿಸಿನೀರೇ ಕುಡಿತಾ ಇದ್ದೀನಿ. ಸೊ ಇವತ್ತು ಸ್ವಲ್ಪ ತರಕಾರಿ ತರಿಸಿದ್ದೆ. ವಾರಕ್ಕೊಂದು ಸತಿ ಅವ್ರು 2 ಸತಿ ಡಿಪೆಂಡ್ಸ್ ತರಿಸ್ತಾ ಇರ್ತೀನಿ. ಪುದೀನ ತರಿಸಿದ್ದೆ. ಅದನ್ನು ಮುಟ್ಟೋದೇನಕ್ಕೆ ಅಂತ ನೀರಲ್ಲಿ ತೊಳೆಯೋಕ್ಕೂ ಆಗೋಲ್ಲ, ಈ ಥರ ಕಟ್ ಮಾಡಿ ಕವರಲ್ಲಿ ಹಾಕಿ ಇಟ್ಟಿದ್ದೀನಿ. ಇದು ವೆಜಿಟೇಬಲ್ಸ್ ಎಲ್ಲ ಸೋಡಾ ನೀರಲ್ಲಿ, ನಾನು ಮೊದಲೇ ಒಂದು ವ್ಲಾಗಿಂಗಲ್ಲಿ ತೋರಿಸಿದ್ನಲ್ಲ ಆ ರೀತಿ ಸೋಡಾ ಮತ್ತು ಬಿಸಿನೀರು ಅದರಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ. ಪಕ್ಕದಲ್ಲಿ ಬೇಜಾನ್ ಪಾತ್ರೆಗಳಿದೆ ತೊಳೆಯೋಕ್ಕೆ. ನನಗೆ ಲೆಮನ್ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಆ ರಿಫ್ರೆಶಿಂಗ್ ಸ್ಮೆಲ್ಲು ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದೆಲ್ಲ ಮುಟ್ಟಿದ್ನಲ್ಲ ಅಂತ, ಮತ್ತು ಅದರಲ್ಲಿ ನಾನು ಹೆಡ್ ಆ್ಯಂಡ್ ಶೋಲ್ಡರ್ ಶ್ಯಾಂಪು ಇದರಲ್ಲಿ ಸೋಪ್ ಲಿಕ್ವಿಡ್ ಹಾಕಿಟ್ಕೊಂಡಿದ್ದೀನಿ. ಅದರಲ್ಲಿ ಕೈ ತೊಳ್ಕೊಂಡೆ ಬಿಕಾಸ್ ಐ ಟಚ್ ದಟ್ ವೆಜಿಟೇಬಲ್ಸ್ ಅಂತ. ಸೊ ನೀವು ಈ ರೀತಿ ಮಾಡಿಬಿಡಿ. ಈಗ ನಾನು ಮಸಾಲ ಕರಿ
ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ ಮಸಾಲ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಹಾರ್ಡ್ಲಿ ಇಷ್ಟೇ ಇದ್ದಿದ್ದು ಬೆಂಡೆಕಾಯಿ, ಮೇ ಬಿ ಅರೌಂಡ್ 7 to 8 ಇತ್ತು. ಸೊ ಒಂದು ಹೊತ್ತಿಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದು ಕಾಲು ಭಾಗದಷ್ಟು ಕಾಯಿ ತುರಿ ಮತ್ತು ಒಂದು ಮೀಡಿಯಮ್ ಸೈಜಷ್ಟು ಫಸ್ಟ್ ಈರುಳ್ಳಿ ತೊಗೊಂಡಿದ್ದೀನಿ. ಕಾಲು ಹೋಳಷ್ಟು ಮೀಡಿಯಮ್ ಸೈಜ್ದು ತೆಂಗಿನಕಾಯಿನ ಚೂರು ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ, 4ರಿಂದ 5 ಬೆಳ್ಳುಳ್ಳಿ, 2 ಹಾಫ್ ಇಂಚು ಚಕ್ಕೆ, 1-2 ಲವಂಗ, ಇಷ್ಟೇ ಮಸಾಲೆ. ಜೊತೆಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ ಮಸಾಲೆ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ಒಂದು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಜೊತೆಗೆ ಇಲ್ಲಿ 2 ಮೀಡಿಯಮ್ ಸೈಜು ಟೊಮ್ಯಾಟೊ ತೊಗೊಂಡಿದ್ದೀನಿ, ಜಾಮ್ ಟೊಮೊಟೊ ತೊಗೊಂಡಿದ್ದೀನಿ. ಈಗ ಕರಿ ಸ್ಟಾರ್ಟ್ ಮಾಡೋಣ. ಒಂದು ಬಾಣಲಿಯಲ್ಲಿ 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಆ ಟೊಮ್ಯಾಟೊ ಚಾಪ್ ಮಾಡ್ಕೊಂಡಿರೋದನ್ನ ಇದರಲ್ಲಿ ಹಾಕ್ತಾಯಿದ್ದೀನಿ. ವೆರಿ ಸಿಂಪಲ್, ಇದು ಬೇಗನೆ ಆಗೋಗುತ್ತೆ. ಮೇ ಬಿ ಪ್ರಿಪ್ರೇಷನ್ ಟೈಮ್ 10 ಮಿನಿಟ್ಸ್, ಎಲ್ಲ ಸೇರಿಸಿ 10 ಮಿನಿಟ್ಸ್ ಹಾರ್ಡ್ಲಿ ತೊಗೊಳುತ್ತೆ. ಟ್ರೈ ಮಾಡಿ. ನಿಮಗೆ ಅಡುಗೆ ಮಾಡೋಕ್ಕೆ ಮೂಡಿಲ್ಲ ಹಾಗೆ ಹೀಗೆ ಅಂತ ಇದ್ದರೆ ಡೂ ಟ್ರೈ ದಿಸ್ ರೆಸಿಪಿ. ಇಟ್ಸ್ ವೆರಿ ಸಿಂಪಲ್ ಎಟ್ ವೆರಿ ಟೇಸ್ಟಿ. ಈಗ ನಾನು ಅಡುಗೆ ಅರಿಶಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ. ಇದು ಸಿಂಪಲ್ ಆದ್ರೂ ಎಣ್ಣೆಯಲ್ಲಿ ಎಷ್ಟು ನಾವು ಪ್ರತಿಯೊಂದು ಸ್ಟೆಪ್ಪಲ್ಲೂ ಫ್ರೈ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ನಿಮಗೆ ರಿಸಲ್ಟು ಬರುತ್ತೆ. ನೋಡಿ, ಈ ರೀತಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಯಾವಾಗಲೂ ಕಲ್ಲುಪ್ಪನ್ನೇ ಬಳಸಿ ಅಡುಗೆ ಆದಷ್ಟು. ಈಗ ಚಿತ್ರಾನ್ನ ಅದಕ್ಕೆಲ್ಲ ಹೆಂಗಿದ್ರೂ ಬಳಸೋಕ್ಕಾಗಲ್ಲ, ಸಾರಿಗಾದರೂ ಆದಷ್ಟು ಕಲ್ಲುಪ್ಪನ್ನು ಬಳಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನೋಡಿ, ಅದಿಷ್ಟ ಇತ್ತಲ್ವ ಸ್ವಲ್ಪ ಲೇಡೀಸ್ ಫಿಂಗರು, ಅದನ್ನೆಲ್ಲ ತೊಳೆದು ನೀಟಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಟೊಮ್ಯಾಟೊ ಆಲ್ಮೋಸ್ಟ್ ಒಂದು 80 to 90% ಬೆಂದಾದಮೇಲೆ ಇಲ್ಲಿಗೆ ಡೈರೆಕ್ಟಾಗಿ ನಾನು ಹಾಕ್ತಾಯಿದ್ದೀನಿ ಲೇಡೀಸ್ ಫಿಂಗರ್ನ. ಫಸ್ಟೇ ಫ್ರೈ ಮಾಡ್ಕೊಂಡಿಲ್ಲ, ಬಿಕಾಸ್ ಇಲ್ಲಿ ಹುಳಿನೂ ಇದೆ ಎಣ್ಣೆನೂ ಇದೆ. ಇದು ಅಂಟಂಟಾಗೋ ಚಾನ್ಸೇ ಇಲ್ಲ. 1% ಅಂಟಂಟಾಗಿರಲಿಲ್ಲ. ಎಣ್ಣೆ ಮತ್ತು ಹುಳಿ ಬಿಟ್ಟರೆ ಅದು ಲೊಳೆ ಥರ ಬರುತ್ತಲ್ಲ, ಸ್ಟಿಕ್ಕಿನೆಸ್ಸು ಲೇಡೀಸ್ ಫಿಂಗರಲ್ಲಿ ಅದು ಬರೋದಿಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಅದು ಪಾತ್ರೆ ಬೇಯಿಸ್ಕೆ, ಇದು ನಾನ್ ಸ್ಟಿಕ್ ಅಲ್ಲ, ಇದು ಐರನ್ದು. ನಾನ್ ಸ್ಟಿಕ್ ಆದರೆ ಈ ಥರ ಅಂಟ್ಕೊಳ್ಳಲ್ಲ, ಬಟ್ ಈ ಥರ ಅಂಟ್ಕೊಂಡ್ರೆ ಆ್ಯಕ್ಚುಲಿ ಕರಿಗೆ ಟೇಸ್ಟ್ ಬರೋದು. ಸೊ ನಾನು 5 to 6 ಮಿನಿಟ್ಸ್ ಚೆನ್ನಾಗಿ ರೋಸ್ಟ್ ಮಾಡಿದ್ದೆ. ನೀವು ನೋಡ್ಬೋದು ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಬಂದಿದೆ ಬೆಂಡೆಕಾಯಿ ಮೇಲೆ. ಇಷ್ಟುವರೆಗೂ ಫ್ರೈ ಮಾಡ್ಕೋಬೇಕು, ಮೇ ಬಿ ಅರೌಂಡ್ 5 to 6 ಮಿನಿಟ್ಸ್. ಸೊ ಈ ಸ್ಟೇಜಲ್ಲಿ ರುಬ್ಕೊಂಡಿದ್ವಲ್ಲ ನೋಡಿ, ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೀವು ನುಣ್ಣಗೇ ರುಬ್ಕೋಬೇಕು. ಫೈನ್ ಆಗಿದ್ದರೆ ಸಾರಿನ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ನೀವು ಲಿಡ್ನ ಕ್ಲೋಸ್ ಮಾಡಿ 5 to 6 ಮಿನಿಟ್ಸ್ ಅದು ಕೋರ್ಮಾ ಥರ ರಿಲೀಸ್ ಆಗುತ್ತೆ. ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಮಸಾಲೆ ಯಾವಾಗಲಿದ್ರು ಎಲ್ಲ ನಾವು ಹಸಿದೆ ಹಾಕಿರ್ತೀವಲ್ವ, ಮಸಾಲೆನ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಕರಿ ಅಷ್ಟೇ ಚೆನ್ನಾಗಿ ಬರುತ್ತೆ. ಪ್ರತಿಯೊಂದು ಅಡುಗೆಲೂ ಅಷ್ಟೇ ನಾವು ನೀಟಾಗಿ ಫ್ರೈ ಮಾಡಿ ನಿಧಾನವಾಗಿ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಹುರಿತಾನೇ ಇದ್ದೀನಿ. ಆ ಬೇಸಲ್ಲಿ ಅಂಟ್ಕೊಂಡಿರುತ್ತಲ್ಲ ಅದೆಲ್ಲ ಸ್ವಲ್ಪ ಸ್ಕ್ರ್ಯಾಚ್ ಮಾಡ್ತಾಯಿರಿ. ಅದು ಆ್ಯಕ್ಚುಲಿ ಆ್ಯಡೆಡ್ ಟೇಸ್ಟ್ ಬರುತ್ತೆ ಕರೀಸ್ಗೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇರಿ. ಈ ಸ್ಟೇಜಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ 1 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ. ನಾನು ಧನಿಯಾ ಪುಡಿ ಯೂಸ್ ಮಾಡಿಲ್ಲ, ಬಿಕಾಸ್ ಕೊತ್ತಂಬರಿ ಸೊಪ್ಪನ್ನೇ ನಾನು ಜಾಸ್ತಿ ಹಾಕಿರೋದ್ರಿಂದ ಧನಿಯಾ ಪುಡಿನ ಹಾಕಿಲ್ಲ. ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ರೆ ಫುಲ್ ಎಲ್ಲ ಮಸಾಲೆನೂ ಚೆನ್ನಾಗಿ ರೋಸ್ಟ್ ಆಗುತ್ತೆ, ನಿಮಗೆ ಒಳ್ಳೆ ಟೇಸ್ಟ್ ಬರುತ್ತೆ. ಖಾರದ ಪುಡಿ ಎಲ್ಲ ಹಾಕಾದ್ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ 10 to 15 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಫ್ರೈ ಆಗೋಕ್ಕೆ ಬಿಟ್ಬಿಡಿ. ಸ್ವಲ್ಪ ನೀರು ಹಾಕೋದಿದ್ರೆ ಹಾಕ್ಬೋದು, ತುಂಬ ನಿಮಗೆ ಗಟ್ಟಿ ಅನಿಸ್ತಾ ಇದೆ ಅಂದರೆ ನೀರು ಹಾಕ್ಬೋದು. ನೋಡಿ, ಈಗ ಒಂದು 10 to 15 ಮಿನಿಟ್ಸ್ ಆದಮೇಲೆ ಸ್ವಲ್ಪ ಆಯಿಲ್ ಕಂಟೆಂಟ್ ಬಿಟ್ಟಿದೆ. ಇಲ್ಲಿ ನೋಡಿ ಸ್ವಲ್ಪ ಆಯಿಲ್ ಕಂಟೆಂಟ್ ಬಿಟ್ಟಿದೆ, ಬಟ್ ಇನ್ನೂ ಬಿಡಬೇಕು. ಕೋರ್ಮಾ ಥರ ಬರುತ್ತೆ ಮೇಲೆ ಒಂದು ಲೇಯರು, ಒಳ್ಳೆ ಮಸಾಲೆ ಗ್ರೇವಿ ಥರ ಮೇಲೆ ಬರುತ್ತೆ. ಆ ಸ್ಟೇಜ್ವರೆಗೂ ನೀವು ಇನ್ನೂ ಫ್ರೈ ಮಾಡಬೇಕು ಇದನ್ನು. ಈ ಸ್ಟೇಜಲ್ಲಿ ನಾನು ಮಿಕ್ಸಿ ತೊಳೆದಿರೋ ನೀರು, ಎಲ್ಲ ಮಸಾಲೆ ಎಲ್ಲ ಫ್ರೈ ಆಗಿ ಎಣ್ಣೆ ಬಿಟ್ಟಾದ್ಮೇಲೆ ಮಿಕ್ಸಿ ತೊಳೆದಿರೋ ನೀರನ್ನು ಆ್ಯಡ್ ಮಾಡಿ. ಅಲ್ಲಿವರೆಗೂ ನೀರನ್ನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಮಸಾಲೆ ಚೆನ್ನಾಗಿ ಬೇಯೋದಿಲ್ಲ. ಸೊ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಅನ್ನಕ್ಕೆ, ಮುದ್ದೆಗೆ. ನಾನು ಇದನ್ನು ರೈಸ್ಗೆ ಮಾಡಿದ್ದೆ, ಮುದ್ದೆ ಮಾಡೋಷ್ಟು
ಶಕ್ತಿ ಇರಲಿಲ್ಲ ನನ್ನ ಕೈಯಲ್ಲಿ ಇವತ್ತು. ಸೊ ಟುಡೇ ಒನ್ ಡೇ ಹಾಗೆ ರೈಸ್ ತೊಗೊಳ್ಳೋಣ ಅಂತ ಸಿಂಪಲಾಗಿ ಮಾಡಿ ರೈಸೂ ಇದು ಮಾಡಿದ್ದೆ ಅಷ್ಟೇ. ಇದು ಮಾಡೋಷ್ಟರಲ್ಲಿ ಆ ಮಸಾಲೆ ಎಲ್ಲ ಬೇಯೋಷ್ಟರಲ್ಲಿ ನನ್ನ ಪಾತ್ರೆ ಎಲ್ಲ ತೊಳೆದ್ಬಿಟ್ಟಿದ್ದೆ. ಸೊ ಹಾಗೆ ಸೈಮಲ್ಟೇನಿಯಸ್ಸಾಗಿ ಮಾಡಿಕೊಂಡ್ರೆ ಅಡುಗೆ ಮನೆ ಕೆಲಸ ಆಗ್ತಾ ಇರುತ್ತೆ. ಹಂಗೆ ನೋಡಿ ಆಲ್ಮೋಸ್ಟ್ ಕರಿ ಆಗೋಗಿದೆ, ಚೆನ್ನಾಗಿ ಬಾಯ್ಲ್ ಬಂದಿದೆ, ಆಯಿಲೆಲ್ಲ ಔಟ್ ಆಗಿದೆ, ಒಳ್ಳೆ ಫ್ಲೇವರ್ ಬರ್ತಾಯಿತ್ತು, ಮನೆಯಲ್ಲೆಲ್ಲ ಅರೋಮಾ ತುಂಬ ಚೆನ್ನಾಗಾಗಿತ್ತು ಕರಿ. ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನಿಮ್ಗೆ ಹೇಗೆ ಬಂತು, ಟ್ರೈ ಮಾಡಿದ್ರ? ಚಪಾತಿಗೆ, ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು. ನಾನು ಇನ್ನೊಂದು 5 ಮಿನಿಟ್ಸ್ ಹಾಗೆ ಲೋ ಫ್ಲೇಮಲ್ಲಿ ಇಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸಿ ಗ್ಯಾಸ್ನ ಆಫ್ ಮಾಡಿದ್ದೆ. ನೋಡಿ ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೂಪರ್ ಡಿಲೀಷಿಯಸ್, ನೋಡೋಕ್ಕೂ ಚೆಂದ, ತಿನ್ನೋಕ್ಕೂ ಚೆಂದ, ಸೂಪರ್ ಆಗಿರುತ್ತೆ. ಟ್ರೈ ಮಾಡ್ತೀರಾ ಅಲ್ವಾ ಫ್ರೆಂಡ್ಸ್? ಕೆಲವು ಸತಿ ಬೇಜಾರಾದಾಗ, ಸ್ವಲ್ಪನೇ ತರಕಾರಿ ಇದ್ದಾಗ ಈ ಜಾಗದಲ್ಲಿ ನೀವು ಬೇರೆ ತರಕಾರಿನೂ ಹಾಕ್ಕೋಬೋದು, ಹೀರೆಕಾಯಿ ಹಾಕ್ಕೋಬೋದು, ಚೆನ್ನಾಗೇ ಇರುತ್ತೆ. ಸೊ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇದು ನನ್ನ ಮಗಳಿಗೆ ಸರ್ವ್ ಮಾಡ್ತಾ ಇರೋದು. ನಾನು ಈ ನಡುವೆ ಸ್ವಲ್ಪ ಡಯಟಲ್ಲಿ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗೋಣ ಅಂತ ಮಿಲ್ಲೆಟ್ಸ್ ತಿಂತಿದ್ದೆ. ಮಿಲ್ಲೆಟ್ಸ್ ಜೊತೆ ನಾನು ಇವಳಿಗೆ ವೈಟ್ ರೈಸು ಮತ್ತು ಈ ಸಾರು ಸರ್ವ್ ಮಾಡಿದ್ದೆ. ನಾನಲ್ಲಿ ಅಡುಗೆ ಮಾಡ್ತಾಯಿದ್ರೆ ಇಲ್ಲಿ ಅಪ್ಪ ಮಕ್ಕಳ ಜೊತೆ ಎಂಜಾಯ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅವ್ರು ತುಂಬಾ ಹೆಲ್ಪ್ಫುಲ್ಲು. ಅಡುಗೆ ಏನಾದರೂ ಮಾಡ್ತಿದ್ರೆ ಮಕ್ಕಳನ್ನ ಎಂಗೇಜ್ ಮಾಡ್ತಾರೆ, ಇಲ್ಲಾಂದರೆ ಮಕ್ಕಳನ್ನ ಇಟ್ಕೊಂಡು ಮ್ಯಾನೇಜ್ ಮಾಡೋದು ಕಷ್ಟ. ಆ್ಯಕ್ಚುಲಿ ಇಲ್ಲಿ ಕರಾಟೆ ಹೇಳ್ಕೊಡ್ತಾ ಇದ್ದಾರೆ ಇಬ್ಬರು ಮಕ್ಕಳಿಗೆ, ಸುಮ್ಮನೆ ಕಾಮಿಡಿಯಾಗಿ. ಅವಳು ಚಿಕ್ಕ ಮಗಳು ಈ ಥರ ಮ್ಯಾನರಿಸಮ್ಸ್ ಮಾಡ್ತಾಯಿದ್ದಾರೆ, ಬಾಡಿ ಲ್ಯಾಂಗ್ವೇಜ್ ಎಷ್ಟು ಫನ್ನಿಯಾಗಿರುತ್ತೆ ನೋಡೋಕ್ಕೆ. ಸೊ ನಾನಿದು ರೆಕಾರ್ಡ್ ಮಾಡೋಣ ಅಂತ ಅಲ್ಲಿ ಸಾರನ್ನ ಬೇಯಕ್ಕಿಟ್ಟು ಲೋ ಫ್ಲೇಮಲ್ಲಿಟ್ಟು ಇಲ್ಲಿ ಬಂದು ರೆಕಾರ್ಡ್ ಮಾಡ್ತಾಯಿದ್ದೀನಿ. ತುಂಬಾ ಫನ್ನಿ ಅನಿಸ್ತಾಯಿತ್ತು. One, two, three. Eyebrow itla. Touch it. 1, 2, 3. Hoop. Oh. No. Ready? 1, 2, 3. Cheating. Egerkonra kin nunchi. Cheating ಗೆ ಬಿಟ್ಟಿಕ್ಕಿ. ನೊಂಚಿ ನೇಳು ಸಂಡೆ కదా. 1, 2, 3. The ಶಿನೋ ಎಲ್ಲ ಇರ್ತದೆ. ಯಾಲಮ್ಮ ಎಲ್ಲ 1 rolling now rolling okay good rolling 1, 2, 3. ಇಲ್ಲಿ ನಾನು ನನ್ನ ಮಗಳು ಒಂದು ಮೂವಿ ನೋಡೋಕ್ಕೆ ಕೂತಿದ್ದೀವಿ. ಈಗ ಎಲ್ಲ ಊಟ ಎಲ್ಲ ಆಯಿತು. ಇಟ್ಸ್ ಎ ತೆಲುಗು ಮೂವಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಶ್ರೀನಿವಾಸ್ ಅವರ ಅವಾರ್ಡ್ಸ್. ಇಟ್ಸ್ ಓನ್ಲಿ 10% ಆಫ್ ದ ಅವಾರ್ಡ್. ಇದ್ರ 10ರಷ್ಟು ನಾವು ಎಲ್ಲ ಎತ್ತಿಟ್ಬಿಟ್ಟಿದ್ದೀವಿ. ಇದು ಸುಮಾರು ಜನ ವಾಟ್ಸಪ್ಪಲ್ಲಿ ಕೇಳ್ತಾ ಇದ್ರಿ ಎಲ್ಲಿಂದ ತಂದಿದ್ದು ಅಂತ. ಇಟ್ಸ್ ಫ್ರಮ್ ಡೆಲ್ಲಿ. ಸೊ ಮೂವಿ ನೋಡಾದಮೇಲೆ ಕಿಚನ್ ಎಲ್ಲ ಕ್ಲೀನಾಗಿ ಮಾಡೋಣ ಅಂತ ಕಿಚನ್ ಎಲ್ಲ ನಂದು ಕ್ಲೀನ್ ಮಾಡಿದ್ದೀನಿ. ಸೊ ಮಾರನೇ ದಿನ ಏನು ಟಾಸ್ಕ್ ಬರುತ್ತೆ ಅಂತ ಗೊತ್ತಾಗಲ್ಲ. ಕೆಲವು ಸತಿ 90% ನಾನು ರಾತ್ರಿನ ಕಿಚನ್ ಕ್ಲೀನ್ ಮಾಡಿ ಮಲ್ಕೋತೀನಿ.
ಸೊ 9:30 ಆಗಿತ್ತು. ನಾನು ಕಿಚನ್ ಕ್ಲೀನ್ ಮಾಡೋಷ್ಟರಲ್ಲಿ ಸ್ವಲ್ಪ ವಾಕಿಂಗ್ ಹೋಗೋಣ ಅಂತ. ಯಾರೂ ಈ ಟೈಮಲ್ಲಿ ಅಷ್ಟೊಂದು ಹೊರಗಡೆ ಬರೋದಿಲ್ಲ, ಯಾರೂ ಇರಲ್ಲ, ನೀವು ನೋಡ್ಬೋದು ಅಲ್ಲಿ ಮಕ್ಕಳು ಎಷ್ಟು ಅಂತ ಒಳಗಡೆನೇ ಇರ್ತಾರೆ ಅಂತ. ಈ ಟೈಮಲ್ಲಿ ನಾವು ಸ್ವಲ್ಪ ವಾಕಿಂಗ್ ಹೋಗಿದ್ವಿ. ಫ್ಯಾಮಿಲಿ ಟೈಮ್ ಆಗಾಗ ಹೊರಗಡೆ ಎಂಜಾಯ್ ಮಾಡೋದು ನಮಗೆ ತುಂಬಾ ಇಷ್ಟ ಆಗುತ್ತೆ. ಸೊ ವಿ ಎಂಜಾಯ್ಡ್ ವಿತ್ ದ ವಾಕಿಂಗ್. ಸ್ವಲ್ಪ ರಿಫ್ರೆಶಿಂಗ್ ಅನಿಸ್ತು, ಫ್ರೆಶ್ ಗಾಳಿ ಜೊತೆ ಎಲ್ಲ. ಸೊ ಡಿಯರ್ ಫ್ರೆಂಡ್ಸ್, ಹೋಪ್ ಯು ಎಂಜಾಯ್ಡ್ ದಿಸ್ ವ್ಲಾಗ್. ಅವರು ತಿಂತಾ ಇರೋದು ಜಾಕ್ ಫ್ರೂಟ್ ಚಿಪ್ಸು, ಹಾಗೆ ಕವರಲ್ಲಿ ಹಾಕ್ಕೊಂಬಂದಿದ್ರು. ತುಂಬಾ ಕ್ರಿಸ್ಪಾಗಿ ಚೆನ್ನಾಗಾಗಿತ್ತು. 2 ಡೇಸ್ ಇಟ್ಕೊಂಡು ತಿಂದರೂ ಏನೂ ಆಗ್ತಿರ್ಲಿಲ್ಲ, ಅದು ಚೆನ್ನಾಗೇ ಇತ್ತು. ಸೊ ಇವತ್ತಿನ ವ್ಲಾಗ್ ನಿಮಗೆ ಸಿಂಪಲ್ ಆಗಿದ್ರು. ಹೋಪ್ ಯು ಎಂಜಾಯ್ಡ್ ಇಟ್. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್ ಮೈ ಡಿಯರ್ ಫ್ರೆಂಡ್ಸ್. ಹುಷಾರಾಗಿರಿ, ಬಿಸಿನೀರು ಕುಡೀರಿ. ಹೆಲ್ತ್ ಈಸ್ ವೆಲ್ತ್ ಫಾರ್ ಶ್ಯೂರ್. ಟೇಕ್ ಕೇರ್. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ, ನನ್ನ ಫ್ರೆಂಡ್ಶಿಪ್ ನಿಮಗೆ ಇಷ್ಟ ಆಗಿದ್ದರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಳಸಿ ಚಾನಲ್ ಒಂದು ನಿಮ್ಮ ಚಾನಲ್, ಫ್ಯಾಮಿಲಿ ಥರ ಈ ಚಾನಲ್ ಆಗಬೇಕು. ನಾನು ನೀವು ಎಲ್ಲ ಫ್ರೆಂಡ್ಸ್ ಆಗಿ ಈ ಚಾನಲ್ನ ಮುಂದುವರಿಸ್ಬೇಕು. ಸೊ ಪ್ಲೀಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಟೇಕ್ ಕೇರ್. ಖುಷಿಯಾಗಿರಿ, ನಗ್ತಾ ಇರಿ, ಎಲ್ಲರಿಗೂ ನಗಿಸ್ತಾ ಇರಿ. ಓಕೆ, ಟೇಕ್ ಕೇರ್. ಬಾಯ್.